ಲೈಫಲ್ಲಿ ದರಿದ್ರಕ್ಕೆ ಒಂದು ಲಿಮಿಟೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಈ ಮಕ್ಕಳು ಹುಟ್ತಾನೆ ದೇವರು ಒಂದು 2 ನಿಮಿಷ ಅಳು ಅಂತ ಬಿಡ್ತಾನಲ್ಲ, ಆ ಥರ ನಂಗೆ ಲೈಫ್ ಲಾಂಗ್ ಅಳ್ತಾ ಇರು ಅಂತ ಬಿಟ್ಟಂಗಿದೆ. ಮೊನ್ನೆ ಒಂದು ಸಲ ಕಿಡ್ನಿ ಮಾರಾದರೂ ದುಡ್ಡು ತೊಗೊಳ್ಳೋಣ ಅಂತ ಡಾಕ್ಟರ್ ಹತ್ರ ಹೋದೆ. ಡಾಕ್ಟ್ರು ನನ್ನ ಕಿಡ್ನಿಲೇ ಹೋಲಿದೆ ಅಂತ ದುಡ್ಡು ಇಸ್ಕೊಂಡ್ರು. ಅಲ್ಲ, ಕಿಡ್ನಿಲಿ ಯಾರಿಗೆ ಹೋಲಿರುತ್ತೆ? ಸುಮ್ಮನೆ ಹೊಸ ಕಿಡ್ನಿಗೆ ನಾನು ದುಡ್ಡು ಕೊಟ್ಟಂಗಾಯ್ತು. ಇವಾಗ ಅಟ್ಲೀಸ್ಟ್ ಮನೇಲಿದ್ದರೆ ಹೆಂಗೋ ಆಗಿರೋದು. ಮೊನ್ನೆ ಹಿಂಗೆ ಯಾವುದೋ ಒಂದು ಇಂಗ್ಲೀಷ್ ಫಿಲಮ್ ನೋಡ್ತಾ ಬ್ಯಾಂಕಲ್ಲಿ 3 ಕೋಟಿ ಸಾಲ ತೊಗೊಂಡೆ. ಅದ್ರಲ್ಲಿ ಸ್ವಲ್ಪ ದುಡ್ಡು ಖರ್ಚು ಮಾಡಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡ್ರೆ ಯಾರಿಗೂ ಗೊತ್ತಾಗಲ್ಲ ನಾನು ಹೆಂಗಿದ್ದೀನಿ ಅಂತ, ಸಾಲ ರಿಕವರ್ ಮಾಡೋಕ್ಕಾಗಲ್ಲ ಅಂತ. ಈ ಡಾಕ್ಟ್ರ್ ನೋಡಿದ್ರೆ ಆಲ್ರೆಡಿ ಅವ್ನು ಯಾರೋ 6 ಕೋಟಿ ಸಾಲ ಇದೆಯಂತ ಆ ಮುಖ ಹಾಕಿದ್ದಾನೆ ನನಗೆ. ಇವಾಗ ಇವ್ರು 6 ಕೋಟಿ ಕೊಡಿ ಅಂತ ಹೇಳ್ಕೊಂಡಿದ್ದಾರೆ. ಒಂದೇ ತಿಂಗಳಲ್ಲಿ ಸಾಲ ಡಬಲ್ ಆಗೋಗಿದೆ. ಇವಾಗ ಅದನ್ನು ಬೇರೆ ಕಟ್ಟಬೇಕು. ಸರಿ ಇರೋದು ಒಂದೇ ಲೈಫು, ಒಂದೇ ಸಲ ಸೆಟ್ಲ್ ಆಗ್ಬೇಡ ಅಂತ ಒಂದು ಬ್ಯಾಂಕ್ ನೋಡ್ಕೊಂಬಂದಿದೆ, ಕಳ್ತನ ಮಾಡೋಣ ಅಂತ. ಮಧ್ಯರಾತ್ರಿ ಹೋಗಿ ನೋಡಿದ್ರೆ ಅದು ಬ್ಲಡ್ ಬ್ಯಾಂಕು. ಸುಮ್ಮನೆ ಬರಗಾಯಲ್ಲಿ ಬರೋದೇನಕ್ಕೆ ಅಂದ್ಬಿಟ್ಟು 2 ಪ್ಯಾಕೆಟ್ ಬ್ಲಡ್ ತಂದಿದ್ದೀನಿ. ಇವಾಗ CMಗೆ ಲೆಟರ್ ಬರೀಬೇಕು ಧನ ಸಹಾಯ ಮಾಡಿ ಅಂತ. ಲಾಸ್ಟ್ ಟೈಮ್ ಹಿಂಗೆ ಧನ ಸಹಾಯ ಮಾಡಿ ಅಂದಾಗ ಅವ್ರು ಧನ ಸಹಾಯ ಮಾಡಿ ಅಂದ್ಕೊಂಡು 2 ದನ ಕಳಿಸಿದ್ದಾರೆ. ಇವಾಗ ಅದನ್ನು ಬೇರೆ ದಿನ ಹುಲ್ಲಾಕ್ಬೇಕು ನಾನು. ಅದನ್ನೆಲ್ಲಿಂದ ತರಲಿ ನಾನು?